ನಮಸ್ತೆ ಮಿತ್ರರೇ. ಶ್ರೀ ಕಾಲೇಶ್ವರ್ ಮಹಾರಾಜ್ ಅವರ ಮಂದಿರ ಇಲ್ಲಿ ಲಾಲ್ಪುರ್ ಎನ್ನುವಂಥದ್ದು ಶ್ರೀ ಪ್ರದೀಪ್ ಕುಮಾರ್ಜಿ ಅವರ ಸಂತ ಶ್ರೀ ಪ್ರದೀಪ್ ಕುಮಾರ್ಜಿ ಅವರಿಂದ ಸ್ಥಾಪನೆ ಮಾಡಿರುವಂಥದ್ದು. ಅವರ ವಿಶೇಷವಾದ ಸಾಧನೆಯನ್ನು ಮಾಡಿರ್ತಕ್ಕಂತಹ ಸ್ಥಳ ಈ ಬರೇಲಿ ಶ್ರೀ ಸಂಜಯ್ ನಗರದಲ್ಲಿರ್ತಕ್ಕಂಥದ್ದು. ಮಹಾಕಾಲ ಅದರಲ್ಲಿ ಮುಖ್ಯವಾಗಿ ಆಂಜನೇಯನು ಪ್ರಧಾನವಾಗಿ ಕಂಡುಬರ್ತಾ ಇದ್ದಾನೆ. ಹಾಗೆ ಇಲ್ಲಿ प्रदीप कुमार जी का शिष्य है आप, आपका नाम धनगिरी, जहाँ धनगिरी महाराज इधर विराजमान है. धनगिरी महाराज ಅವರು ಇವತ್ತು ಇಲ್ಲಿ ವಿರಾಜಮಾನರಾಗಿದ್ದಾರೆ. ಇದನ್ನು ಸಂಪೂರ್ಣವಾಗಿ ಚಾಲನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಯ ಒಂದು ವೈಶಿಷ್ಟ್ಯತೆ ಅದರ ಬಗ್ಗೆ ಅವರನ್ನು ನಾವು ಕೇಳೋಣ. ವಿಶೇಷ अच्छा ये समाधि है, ये ಪ್ರದೀಪ್ ಕುಮಾರ್ ಜಿ ಕಾ ಸಮಾಧಿ. ಪ್ರದೀಪ್ ಕುಮಾರ್ ಜಿ ಅವರ ಸಮಾಧಿ ಆಗಿದೆ ಇದು. ಹಾಗೆ ಇದರ ಮುಂದೆ ಆಂಜನೇಯ ಇದ್ದಾನೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಇವರಲ್ಲಿ ಕೇಳೋಣ ಇದರ ಇತಿಹಾಸ ಏನಿದೆ ಎಂಬುದಾಗಿ ಒಮ್ಮೆ ಕೇಳಿ ನೋಡೋಣ. नमस्ते महाराज जी, इधर का इतिहास कैसा है और हाँ आज ही आंजनेय आ गया. देखिए अंजना गर्भ संभूतम वंदे केसरी नंदनम ध्यानासक्तम महावीरम राम भक्तम नमाम्यहम्. वो इधर महाराज भी आया शनिश्चर. हाँ ಅಚಾನಕ್ ನೋಡಿ ಆಕಸ್ಮಿಕವಾಗಿ ಶನಿಯ ವಾಹನ ಕಾಗೆ, ಹಾಗೆ ಆಂಜನೇಯ ಕೂಡ ಇಲ್ಲಿ ಆಕಸ್ಮಿಕವಾಗಿ ಪ್ರತ್ಯಕ್ಷ ಆದ. हाँ बोलिए ना महाराज जी. इसको ध्यान रखने हैं. हाँ चीज़ को ध्यान रखेंगे और देखेंगे. बोले इधर का इतिहास कैसे है, क्या है? इधर ये बरेली जिला पड़ता है. हाँ बहुत अच्छी एरिया, देखने काबिल है. ऐसा नहीं है अंदर भी शहर के अंदर. हाँ नहीं गया उधर. इधर का जो टेंपल का विशेषता जो है आपका गुरुजी का मंदिर में देखो. हाँ, दर्शन अच्छा. आगे मंदिर में. हाँ आपका गुरुजी का विशेषता और इधर का विशेषता, स्थल का महिमा जो रहता है ना, वो क्या है, कैसे है? ನೋಡಿ ಓಂ ನಮಃ ಶಿವಾಯ ಅಂತ ಬರೆದಿದೆ. ಹಾಗೆಯೇ ಇಲ್ಲಿ ಬಂದರೆ ನೋಡಲಿಕ್ಕೆ ಸಣ್ಣ ಜಾಗ ಕಾಣ್ತಾ ಇದೆ. ಒಳಗಡೆ ಪ್ರವೇಶ ಮಾಡಿದ ತಕ್ಷಣವೇ ನಮಗೆ ಕಾಣುವುದು ವಿಶೇಷವಾದ ಶಿವಲಿಂಗ. ಈ ಶಿವಲಿಂಗ ಈ ರೀತಿಯಾಗಿ ಇಲ್ಲಿ ಆರಾಧನೆ ಮಾಡಲ್ಪಡುತ್ತೆ. ಅದೇ ರೀತಿಯಾಗಿ ಮಹಾಗಣಪತಿಯ ಇಲ್ಲಿ ವಿಶೇಷವಾಗಿ ಪ್ರದೀಪ್ ಕುಮಾರ್ಜಿಯವರ ಒಂದು ಭಾವಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಹಾಗಣಪತಿಯ ಆರಾಧನೆ ಇಲ್ಲಿ ಈ ಕಡೆ ಇರತಕ್ಕಂತಹ ಗುರೂಜಿಯವರ ಆರಾಧನೆಯನ್ನು ಮಾಡ್ತಾ ಇರುವಂಥದ್ದು. ಹಾಗೆ ಷಣ್ಮುಖ ಆರು ಮುಖವುಳ್ಳಂತಹ ಮೂರ್ತಿ, ಆರು ಮುಖವುಳ್ಳಂಥ ವಿಶೇಷವಾದ ಮೂರ್ತಿ ಇಲ್ಲಿ ಷಣ್ಮುಖ ಕಂಡು ಬರ್ತಾನೆ. ಇಲ್ಲಿ ಷಣ್ಮುಖನಿಗೆ ಆರು ಮುಖವುಳ್ಳಂಥದ್ದು, ಇದು ಷಟ್ಮುಖ ಷಣ್ಮುಖ, ಹಾಗಾಗಿ ಆರು ಮುಖವುಳ್ಳಂಥದ್ದು. ಹಾಗೆಯೇ ಈಶ್ವರ ಪಾರ್ವತಿಯವರ ಭವ್ಯವಾದ ಒಂದು ಮೂರ್ತಿ ಇಲ್ಲಿ ಇರಿಸಲಾಗಿದೆ. ಅದೇ ರೀತಿ ವಿದ್ಯುದ್ದಾಮ ಸಮಪ್ರಭಾ ಮೃಗಪತಿ ಸ್ಕಂದಸ್ಥಿತಾಂ ಭೀಷಣಾಂ ಕನ್ಯಾಭಿಃ ಕರವಾಲಕೇಟವಿಲಸದ್ದಸ್ತಭಿರಾಸೇವಿತಾಂ ಹಸ್ತೈಶ್ಚಕ್ರಧರಾಸಿಖೇಟವಿಶಿಖಾಂ ಚಾಪಂ ಗುಣಂತರ್ಜನೀಂ ಬಿಭ್ರಾಣಾಮನಲಾತ್ಮಿಕಾಂ ಶಶಿಧರಾಂ ದುರ್ಗಾಂ ತ್ರಿನೇತ್ರಾಂ ಭಜೆ. ದುರ್ಗಾ ಮಾತೆಯ ಒಂದು ವಿಶೇಷವಾದ ವಿಗ್ರಹ ಕಂಗೊಳಿಸ್ತಾ ಇದೆ. ಅನಸೂಯಾತನೆಯ ದತ್ತಾತ್ರೇಯ ಒಂದು ವಿಶೇಷವಾದಂತಹ ಮೂರ್ತಿಯ ಸ್ಥಾಪನೆ ಇಲ್ಲಿ ಆಗಿದೆ. ಹಾಗೆ ನಾವು ಈ ಕಡೆ ಬಂದರೆ ರಾಧೆ ಶ್ರೀಕೃಷ್ಣ ರಾಧಾಕೃಷ್ಣರ ವಿಶೇಷವಾದಂತಹ ಒಂದು ಮೂರ್ತಿ. ಹಾಗೆಯೇ ನಂತರದಲ್ಲಿ ಮಹಾಕಾಳಿಯನ್ನು ನೋಡಿ, ಮಹಾಕಾಳಿಯ ವಿಶೇಷವಾದ ಆರಾಧನೆಗಾಗಿ ಇರತಕ್ಕಂತಹ ಕಾಳಿ ವಿಗ್ರಹ ಅತ್ಯಂತ ರೌದ್ರಾವತಾರವನ್ನು ತಾಳಿದ ಸೌಮ್ಯ ಕಣ್ಣುಳ್ಳಂತಹ ಕಾಳಿಯ ಮಾತೆ. ಹಾಗೆ ಕಾಲಭೈರವೇಶ್ವರ, ಭೈರವೇಶ್ವರ, ಈ ಭೈರವೇಶ್ವರನ ವೀರಭದ್ರೇಶ್ವರನ ವಿಗ್ರಹ, ಶನೇಶ್ವರನ ಶನೇಶ್ವರನ ಒಂದು ಮೂರ್ತಿ ಇಲ್ಲಿ ಕಂಡು ಬರ್ತಾ ಇದೆ. ಶನೇಶ್ವರ ಮೂರ್ತಿ, ಇದರ ಮುಖ್ಯವಾದ ಭಾಗವೇ ಇಲ್ಲಿ ಇರ್ತಕ್ಕಂಥದ್ದು ಶನಿ ಮಹಾರಾಜ್. ಇಲ್ಲಿ ಅತ್ಯಂತ ಪ್ರಧಾನವಾದಂತಹ ಶನಿ ಸಿಂಗಾಪುರಲ್ಲಿ ಇರ್ತಕ್ಕಂತಹ ರೀತಿಯಲ್ಲಿರುವಂತಹ ಶನೇಶ್ವರನ ಶಿಲೆಯನ್ನು ನಾವಿಲ್ಲಿ ಕಾಣಬಹುದು. ಅದೇ ರೀತಿಯಾಗಿ
ಈ ಶಿಲೆಗೆ ನಿತ್ಯಾಭಿಷೇಕ ಇತ್ಯಾದಿಗಳು, ಪೂಜೆ ಇತ್ಯಾದಿಗಳು ಇವರು ಮಹಾರಾಜ್ಜಿ ಇಲ್ಲೇ ಇದ್ದು ನಿತ್ಯವೂ ನಡೆಸಿಕೊಂಡು ಬರ್ತಕ್ಕಂತಹ ಪರಿಪಾಠ. ಇಲ್ಲಿಯೇ ಅವರ ಅನುಷ್ಠಾನಾದಿಗಳು ನಿರಂತರವಾಗಿ ಇಲ್ಲಿಯೇ ಇರ್ತಕ್ಕಂಥದ್ದು. ವಿಶೇಷವಾಗಿ ಶನೈಶ್ಚರನು ಇಲ್ಲಿ ವಿರಾಜಮಾನನಾಗಿದ್ದಾನೆ. ಹೀಗೆ महाराज नोड़ना। महाराज जी इधर कितना साल हुआ है ये सभी करके आपका गुरुजी? प्रदीप कुमार जी संत 2014। अच्छा, सन 2014 में बना था। अच्छा, हाँ, तभी से समझ लो हम तो तभी से लगे हुए हैं यहाँ। हाँ, कितना साल हो गए ऐसे तो? सन 2014 से लगभग हो गई 12-14 साल हो हाँ, गए अच्छा, जा रहे हैं। अच्छा। आपका गुरुजी कब समाधि हुआ? समाधि 2 साल स्थल हो गए थे, 2 साल हो गई। 2 साल हो गए। अब तक 2 साल के पहले इधर ही था हाँ होता है। आप भी इधर ही रहेंगे? हाँ, हम यहीं थे पहले से भी। पहले भी थे। अच्छा, गुरुजी के साथ रहते हाँ, थे? गुरुजी साथ ही रहते थे। ये अच्छा। मंदिर हमने खुद बनाया, अपने हाथ से बनवाया। ಓಹೋ ನೋಡಿ ಮಿತ್ರರೇ, ಇವರ ಗುರೂಜಿ ಕೇವಲ 2 ವರ್ಷಗಳಾಗಿದೆ ಸಮಾಧಿಸ್ಥರಾಗಿ. ಆದರೆ ಈ ಗುರೂಜಿಯವರು ಇವರ ಸ್ವಂತ ಕೈನಲ್ಲಿ ಶಿಷ್ಯರ सारी उताई पुताई जितनी है हमने करी, इसका आराम भरान जे वहाँ से यहाँ तक सारा हमने किया अपने हाथ से खुद। ಹಾಂ, ಕೇವಲ ತಮ್ಮ ಕೈಯಿಂದಲೇ ಇದನ್ನೆಲ್ಲವನ್ನು ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಗುರುಗಳ ಜೊತೆಗಿದ್ದಂತ. तो बनाया है ये। हाँ, आप ಸನ್ಯಾಸಿ ಹೋಗಿ ಅವ್ರು हाँ, सन्यासी। ಸನ್ಯಾಸಿ ಇದರಲ್ಲಿ रहेंगे ಇಸಲಿತೆ. ನೋಡಿ, ಇಂತಹ ಒಂದು ಮಹಾ ಸನ್ಯಾಸಿಗಳು ಗುರು ಪರಂಪರೆಯಲ್ಲಿ ಈ ಒಂದು ಸಣ್ಣ ಮಟ್ಟದಲ್ಲಿ ನೋಡಿದರೂ ಕೂಡ ಭಾರತೀಯ ಸಂಸ್ಕೃತಿಯ ಅತ್ಯುನ್ನತ ಒಂದು ವಿಶೇಷವಾದಂತಹ ಸಂಸ್ಕೃತಿಯನ್ನು ಉಳಿಸ್ತಾ ಭಾರತೀಯ ವೇದ ಪರಂಪರೆಯನ್ನು ಮತ್ತು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಆ ಅನುಷ್ಠಾನದ ಮೂಲಕವಾಗಿ ಇಲ್ಲಿ ನಿರಂತರವಾಗಿ ಭಾರತಕ್ಕೆ ಒಂದು ಶಕ್ತಿಯನ್ನು ನೀಡ್ತಾ ಇರತಕ್ಕಂತಹ ವಿಶೇಷವಾದಂತಹ ಈ ಒಂದು ಸನ್ಯಾಸಿ ಆಶ್ರಮದ ರೀತಿಯಲ್ಲಿ ದೇವಾಲಯವು ಕೂಡ ಇರುವಂಥದ್ದು. ಹಾಗಾಗಿ ಇದು ಅತ್ಯಂತ ವಿಶಿಷ್ಟವಾಗಿ ನಮಗೆ ಕಂಡು ಬಂದಿರುವಂಥದ್ದು. ಇಲ್ಲಿ ಮಹಾರಾಜ್ಯವರ ನಿತ್ಯಾನುಷ್ಠಾನ ಇತ್ಯಾದಿಗಳು आगते। आप जो इधर अनुष्ठान करते हैं, पूजा करते हैं, गुरु जी का पास जो पढ़ा और जो मंत्र सिखाया और मंत्र का उपदेश हुआ, वैसा कुछ हुआ होगा ना? नहीं, वो तो मंत्र है जो करते हैं अपने पूजा पाठ के समय पे करते हैं, और 1 घंटा बैठ के हम जो है अपने साधना करते हैं यहाँ बैठ के। अच्छा, गुरु जी का उपदेश जैसा है वैसा करते हैं। हाँ, वैसे करते ಹಾಂ, ಗುರುಗಳ ಉಪದೇಶದಂತೆ ಇಲ್ಲಿ ಅವರ ನಿತ್ಯಾನುಷ್ಠಾನವನ್ನು ಮಾಡ್ತಾ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. आपको फिर से मैं धन्यवाद कहना चाहता हूँ, क्योंकि आज सुबह हम जब भागेश्वर धाम से निकल रहे थे, कसार देवी जाने के इच्छे में अल्मोड़ा जा रहे थे, उसी वक्त रास्ता के बाजू में ये देखा, हमको इतना खुश हुआ कि देखकर बहुत अच्छा लगा। अभी हम हाल रहे तो गए थे जरा काम से कुछ, तो हमने तुमने जब तक फ़ोन कर दिया था तो हम हाँ। तुरंत वापस आए। हाँ, आपका परमिशन के लिए हम फ़ोन हाँ, किए, आप भी आए, हाँ, यह हमारा सौभाग्य है। हाँ, इसलिए हम आपको इधर आश्रय दे कि हमको खाना बनाने के लिए सभी, इसलिए तो बहुत खुश हुआ हमको। ये भगवान का अनुग्रह आपसे हमको मिला है, इसलिए आपको हम सभी लोगों से आपको फिर धन्यवाद कहना चाहते हैं। ನೋಡಿ ಮಿತ್ರರೇ, ಇಲ್ಲಿ ಈಗ ಬೆಳಗಿನ ಅಡುಗೆಗೋಸ್ಕರವಾಗಿ ಅಲ್ಲಿ ಪ್ರದೀಪ್ ಅವರು, ಅನನ್ಯ ಭಾರ್ಗವ್ ಅವರು ಮತ್ತು ದೇವೇಂದ್ರ ಅವರು ಕೂಡ ಈಗಾಗಲೇ ಅಲ್ಲಿ ಅರಳಿ ಮರ ಇದೆ, ಅರಳಿಯ ಮರದ ಮತ್ತು ಬೇವಿನ ಮರದ ಒಂದು ಸಂಗಮ, ಅದರ ಕೆಳಗಡೆ ಉತ್ತಮವಾದ ಒಂದು ವಾತಾವರಣದಲ್ಲಿ ಬೆಳಗಿನ ತಿಂಡಿ ಕಾರ್ಯಕ್ರಮ ನಡೀತಾ ಇದೆ. ಧನ್ಯವಾದಗಳು ಮಿತ್ರರೇ.